ಕ್ಲಾಸ್ 9th ಎಸ್ಸೆ 2 ಎಕ್ಸಾಮಿನೇಷನ್ ನಿಮಗೆ ನಾಳೆ ಇದೆಯಲ್ಲ. ಸೊ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈ ಕ್ವೆಶನ್ ಪೇಪರಿಂದ ಖಂಡಿತವಾಗ್ಲೂ ನಿಮಗೆ ತುಂಬ ಕ್ವೆಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ MCQs ಕ್ವೆಶನ್ ಇದೆ ನೋಡಿ. ಇದನ್ನು 3 ಕ್ವೆಶನ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ ಮಧ್ಯದಿಂದ ಕಾನ್ಸೆಪ್ಟ್ ವೈಸ್ ಕೇಳ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಓದ್ಕೋಬೋದು. ಆ್ಯಂಡ್ ಫಸ್ಟ್ ಮೈನಲ್ಲಿ ಸೆಕೆಂಡ್ ಮೇಲೆ ನಿಮಗೆ ಒಂದು ಅಂಕದ ಪ್ರಶ್ನೆ ಇದೆ ನೋಡಿ. ಏಕರೂಪ ಚಲನೆ ಎಂದರೇನು? ನ್ಯೂಟನ್ ಚಲನೆಯ 3ನೇ ನಿಯಮವನ್ನು ನಿರೂಪಿಸಿ. ತುಂಬ ಇಂಪಾರ್ಟೆಂಟ್. 2ನೇ ನಿಯಮನೂ ಕೇಳ್ತಾರೆ, ಪ್ರಥಮ ನಿಯಮನೂ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್. ಶಬ್ದದ ಜವ ಎಂದರೇನು? ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೇನಾ 7th ಕ್ವೆಶನ್, ಸಂತುಲಿತ ಮತ್ತು ಅಸಂತುಲಿತ ಬಲಗಳೆಂದರೇನು? ತುಂಬ ಇಂಪಾರ್ಟೆಂಟ್ ಇದು. ವೇಗೋತ್ಕರ್ಷ ಎಂದರೇನು? ಇದರ ಅಂತಾರಾಷ್ಟ್ರೀಯ ಏಕಮಾನ. ಎಲ್ಲ ಫಿಸಿಕಲ್ ಕ್ವಾಂಟಿಟಿ ಅಂತಾರಾಷ್ಟ್ರೀಯ ಏಕಮಾನ ನೀವು ಕರೆಕ್ಟಾಗಿ ಗೊತ್ತಿರಬೇಕು. ಅದು MCQಸಲ್ಲೂ ಕೇಳ್ಬೋದು ಅಥವಾ 2 ಅಂಕದ ಪ್ರಶ್ನೆಗಳಲ್ಲೂ ಕೇಳ್ಬೋದು. ಓಕೆನಾ. ಚಲನೆಯ ಸಮೀಕರಣಗಳನ್ನು ಬರೆಯಿರಿ ಹಾಗೂ ವಿವರಿಸಿರಿ. ತುಂಬ ಇಂಪಾರ್ಟೆಂಟ್ ಅದು. ಮತ್ತು ಶ್ರವಣಾತೀತ ಶಬ್ದ ಅನ್ವಯಗಳನ್ನು ಪಟ್ಟಿ ಮಾಡಿರಿ. ತುಂಬ ಇಂಪಾರ್ಟೆಂಟ್. ಮತ್ತು ನೋಡಿ, ಇಲ್ಲಿ 2 ಅಂಕದ ಪ್ರಶ್ನೆಗಳು. ಇದರಲ್ಲಿ ಒಂದು ನ್ಯೂಮರಿಕಲ್ಸ್ ಪ್ರಾಬ್ಲಮ್ ಅನ್ನೋದು ಖಂಡಿತ ಕೇಳ್ತಾರೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲ್ ಏನಿದೆಯಲ್ಲ, ಎಲ್ಲ ಪ್ರಾಬ್ಲಮ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ಥರನೇ ಕೇಳ್ತಾರೆ. ಓಕೆನಾ. ಚಲನೆಯ 2ನೇ ನಿಯಮ ನಿರೂಪಿಸಿ. ನೋಡಿ, ಹೇಳಿದ್ನಲ್ಲ, ತುಂಬ ಇಂಪಾರ್ಟೆಂಟ್ ಅದು. ಅದಾದಮೇಲೆ ರಸಾಯನ ವಿಜ್ಞಾನ. ಇದರಲ್ಲಿ ದ್ರವ ರೂಪದ ಲೋಹ ಗೊತ್ತಿರುತ್ತೆ ನಿಮಗೆ. ವಾತಾವರಣ ಒತ್ತಡದಲ್ಲಿ ದ್ರವವು ನಿರ್ದಿಷ್ಟ ತಾಪದಲ್ಲಿ ಕುದಿಯಲು ಪ್ರಾರಂಭಿಸುತ್ತದೆ. ಇದನ್ನು ಏನೆಂದು ಕರೆಯುತ್ತಾರೆ? ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಅಣುಸೂತ್ರ. ಎಲ್ಲ ಕೆಮಿಕಲ್ಸ್ನ ಅಣುಸೂತ್ರ ನೀವು ನೋಡ್ಕೊಳ್ಬೇಕಾಗತ್ತೆ. ಮತ್ತು ಪರ್ಯಾಪ್ತ ದ್ರಾವಣ ಎಂದರೇನು? ಅಣು ಎಂದರೇನು? ವೇಲೆನ್ಸಿ ಎಂದರೇನು? ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು. ಖಂಡಿತ ಅದೇ ಥರನೇ ಕೇಳ್ತಾರೆ. ಓಕೆನಾ. ಕೆಳಗಿನವುಗಳ ಅನ್ವಯ ಬರೆಯಿರಿ. ಕೋಬಾಲ್ಟ್ ಮತ್ತು ಯುರೇನಿಯಂ. ಟಿಂಡಾಲ್ ಪರಿಣಾಮ ಎಂದರೇನು? ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಓಕೆನಾ. ಬೋರ್ ಅವರ ಪರಮಾಣು ಮಾದರಿಯ ಒಂದು ಪರಮಾಣುವಿನ ಕೆಲವು ಶಕ್ತಿ ಮಟ್ಟಗಳನ್ನು ತೋರಿಸುವ ಚಿತ್ರ ಬರೆಯಿರಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರುದರ್ಫೋರ್ಡ್ ಪರಮಾಣು ಮಾದರಿ ವಿವರಿಸಿ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಓಕೆನಾ. ಲೋಹಗಳು ಮತ್ತು ಅಲೋಹಗಳ ಗುಣಗಳನ್ನು ಪಟ್ಟಿ ಮಾಡಿರಿ. ಇದು ತುಂಬ ಇಂಪಾರ್ಟೆಂಟ್. ಡಿಫರೆನ್ಸನ್ನು ಕೇಳ್ತಾರೆ. ಓಕೆ. ಮತ್ತು ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಧರಿಸಬೇಕು, ಏಕೆ? ಇದು ಗಿವ್ ರೀಸನ್ ಕ್ವೆಶನ್. ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ಥರ ಕೇಳ್ತಾರೆ. ಮತ್ತು ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಾಂಶಗಳು ಯಾವುವು? ನೆಕ್ಸ್ಟ್ ಜೀವವಿಜ್ಞಾನ. ಇದರಲ್ಲಿ ಸಸ್ಯಗಳ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು? ಕೆಳಗಿನವುಗಳ ಸೂಕ್ಷ್ಮ ಪೋಷಕಾಂಶಕ್ಕೆ ಉದಾಹರಣೆ. ತುಂಬ ಇಂಪಾರ್ಟೆಂಟ್ ಇದು. ಸಾವಯವ ಗೊಬ್ಬರ ಎಂದರೇನು? ಏಕಕೋಶಗಳಿಗೆ ಉದಾಹರಣೆ ಕೊಡಿ. ಮತ್ತು ಜೀವಕೋಶ ಎಂದರೇನು? ಅದರ 3 ಭಾಗಗಳನ್ನು ಹೆಸರಿಸಿ. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಫ್ಲೋಯಮ್ ಅಂಗಾಂಶ ಮತ್ತು ಕ್ಸೈಲಮ್ ಅಂಗಾಂಶ ಬಗ್ಗೆಯೂ ಕೇಳ್ತಾರೆ. ಓಕೆನಾ. ಕರೆಕ್ಟಾಗಿ ನೋಡ್ಕೊಳ್ಳಿ ಅದನ್ನು. ಸಸ್ಯ ಜೀವಕೋಶದ ಚಿತ್ರ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಓಕೆನಾ. ಸಸ್ಯ ಜೀವಕೋಶ ಅಥವಾ ಅನಿಮಲ್ ಸೆಲ್, ಪ್ರಾಣಿಗಳ ಜೀವಕೋಶವನ್ನು ಒಂದು ಯಾವ್ದಾದ್ರು ಖಂಡಿತ ಕೇಳ್ತಾರೆ. ಎಲ್ಲ ಪಾರ್ಟ್ಸ್ನ ಲೇಬಲ್ ಮಾಡೋಕ್ಕೆ ಗೊತ್ತಿರಬೇಕು ನಮಗೆ. ಧಾನ್ಯಗಳ ಶೇಖರಣೆಯ ಅವಶ್ಯಕತೆ ಏನಿದೆ? ತುಂಬ ಇಂಪಾರ್ಟೆಂಟ್ ಇದು. ಓಕೆನಾ. ಅದಾದಮೇಲೆ ಈ ಫ್ಲೋ ಚಾರ್ಟ್ ಏನು ಕೇಳಿದಾರಲ್ಲ, ಇದು ಕೆಲವೊಂದು ಸಲ ಡಿಫ್ರೆಂಟ್ ಬೇರೆ ಥರ ಕೇಳ್ಬೋದು. ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ಓಕೆನಾ. ಕೆಳಗಿನವುಗಳ ಕಣದಂಗಗಳನ್ನು ಹೆಸರಿಸಿ. ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಯಾವುದು? ತುಂಬ ಇಂಪಾರ್ಟೆಂಟ್. ಸಸ್ಯ ಜೀವಕೋಶದ ಅಡುಗೆ ಮನೆ ಯಾವುದು? ಅಡುಗೆ ಮನೆ ಅಂತ ನೀವು ಕಮೆಂಟ್ ಮಾಡಿ. ಜೀವಕೋಶದ ಆತ್ಮಹತ್ಯಾ ಸಂಚಿ, ಲೈಸೋಸೋಮ್. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮತ್ತು ಉಸಿರಾಟದ ಕೇಂದ್ರ, ಮತ್ತು ಜೀವಕೋಶದ ಸಂಗ್ರಹಣ ಕೊಠಡಿ. ತುಂಬ ಇಂಪಾರ್ಟೆಂಟ್. ಈ 5 ಕ್ವೆಶನ್ MCQಸಲ್ಲೂ ಕೇಳ್ಬೋದು. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಇಷ್ಟು ನೋಡ್ಕೊಳ್ಳಿ, ಡೆಫಿನೆಟ್ಲಿ ನೀವು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಬೇರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಪ್ಲೋಡ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.